ಅರಕಲಗೂಡು ಪಟ್ಟಣದ ಹಾಸನ ಪದವಿ ಪೂರ್ವ ಕಾಲೇಜಿಗೆ ದ್ವಿತೀಯ ಪಿಯುಸಿಯಲ್ಲಿ 97.44% ಫಲಿತಾಂಶ ದೊರೆತಿದೆ. ಪರೀಕ್ಷೆ ಕುಳಿತಿದ್ದ 235 ವಿದ್ಯಾರ್ಥಿಗಳ ಪೈಕಿ 6 ಮಂದಿ ಅನುತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 142 ಮತ್ತು ವಾಣಿಜ್ಯ ವಿಭಾಗದಲ್ಲಿ 93 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತೇರ್ಗಡೆಯಾದ 229 ವಿದ್ಯಾರ್ಥಿಗಳಲ್ಲಿ 62 ಅತ್ಯುನ್ನತ ಶ್ರೇಣಿ, 140 ಉನ್ನತ ಶ್ರೇಣಿ, 27 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಕಾಲೇಜಿನಲ್ಲಿ ಶುಕ್ರವಾರ ಅತ್ಯುನ್ನತ ಶ್ರೇಣಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಪ್ರಾಂಶುಪಾಲ ಪಿ ನವೀನ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು, ಇಬ್ಬರು ವಿದ್ಯಾರ್ಥಿಗಳು ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಟಾಪರ್ ಗಳಿಸಿದ್ದಾರೆ ಎಂದರು. ಕಾಲೇಜಿನಲ್ಲಿ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆತ ಕಾರಣ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಟಾಪರ್ ಸ್ಥಾನ ಗಳಿಸಲು ಸಾಧ್ಯವಾಯಿತು ಎಂದರು. ಪ್ರಿನ್ಸಿಪಲ್ ಮಾತಾಡೋದು, ಇದು ಅರಕಲಗೂಡಿನಲ್ಲಿರೋದು. ಇದು ನಮ್ಮ ಕಾಲೇಜ್ ಓಪನ್ ಆಗಿ ಇಲ್ಲಿಗೆ 14ನೇ ವರ್ಷ. ಇದು 14ನೇ ರಿಸಲ್ಟ್. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಈ ಸಲನೂ ಕೂಡ ನಾವು ಸೈನ್ಸ್ ನಲ್ಲಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ತಗೊಂಡಿದ್ವಿ. ನಮ್ಮಲ್ಲಿ ಒಟ್ಟು 236 ಜನ ಎಕ್ಸಾಮ್ ತಗೊಂಡಿದ್ರು. ಅದರಲ್ಲಿ 229 ಜನ ಉತ್ತೀರ್ಣರಾಗಿದ್ದಾರೆ. ಹಾಗೆ ಅದರಲ್ಲಿ ಡಿಸ್ಟಿಂಕ್ಷನ್ ಅಂತಂದ್ರೆ ಅತಿ ಉನ್ನತ ಶ್ರೇಣಿನಲ್ಲಿ 62 ಜನ ಪಾಸ್ ಆಗಿದ್ದಾರೆ. ಮತ್ತೆ ಫಸ್ಟ್ ಕ್ಲಾಸ್ 147 ಮೆಂಬರ್ಸ್ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಇನ್ನು ಸೆಕೆಂಡ್ ಕ್ಲಾಸ್ 20 ಮೆಂಬರ್ಸ್ ಬಂದಿದ್ದಾರೆ. ಯಾವುದೇ ಥರ್ಡ್ ಕ್ಲಾಸ್ ಅಥವಾ ಯಾವುದೇ ಇರಲ್ಲ, ಸೆಕೆಂಡ್ ಕ್ಲಾಸ್ ನಮ್ದಾಗುತ್ತೆ. ಈ ರಿಸಲ್ಟ್ಗೆ ವಿದ್ಯಾರ್ಥಿಗಳಾದ ಜಯಶ್ರೀ ಮತ್ತು ನೀತು ಈ ಸಂದರ್ಭದಲ್ಲಿ ಸಂತಸ